स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಇದೇ ದಿನಾಂಕ 6ನೇ ತಾರೀಕು ಮಂಗಳವಾರ ದಿವಸ ಕರ್ನಾಟಕದ ಜನಪ್ರಿಯ ನಾಯಕರು ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕುರಿತು ವಿರೋಧ ಪಕ್ಷಗಳು ಏನು ಆಪಾದನೆಗಳನ್ನು ಮಾಡ್ತಾರೆ ಅದಕ್ಕೆ ಪ್ರತಿಭಟಿಸಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿ, ಅಹಿಂದು ಕಮಿಟಿ, ಅನೇಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗ ಸಂಘ ಸಂಸ್ಥೆಗಳು ಇವತ್ತು ಒಂದು ಕರೆಯನ್ನು ಕೊಟ್ಟಿದ್ದೇವೆ. ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಒಂದು ಆರೋಪ ಸತ್ಯಕ್ಕೆ ದೂರವಾದದ್ದು. ವಿನಾಕಾರಣ ಪ್ರತಿಪಕ್ಷದವರು ಇವತ್ತು ಜನತೆಯ ಒಂದು ಬೆಂಬಲವನ್ನು ಕಳ್ಕೊಂಡು ಅಪಾರ ಬೆಂಬಲದೊಂದಿಗೆ ಸರ್ಕಾರವನ್ನು ರಚಿಸಿ ಜನಪ್ರಿಯ ಕೆಲಸಗಳನ್ನು ಮಾಡಿ ಅನೇಕ ಗ್ಯಾರಂಟಿ ಯೋಜನೆ ಕೊಟ್ಟು ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಕಪ್ಪು ಚುಕ್ಕಿಯನ್ನು ಇಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅದನ್ನು ವಿರೋಧ ಮಾಡಿ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ಸುಮಾರು ಬಿಜಾಪುರ ಜಿಲ್ಲೆಯಿಂದ 10 ರಿಂದ 15 ಸಾವಿರ ಜನ ಕೂಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಮುಖಂಡರು ಮೊನ್ನೆ ದಿವಸ ಪತ್ರಿಕಾಗೋಷ್ಠಿಯನ್ನು ಮಾಡಿ 11ನೇ ತಾರೀಕಂತ ಹೇಳಿದ್ದಾಗಿತ್ತು. ಆದರೆ ಅದು ಬೇಗನೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆ ಇರೋದರಿಂದ ನಾವು 6ನೇ ತಾರೀಕಿಗೆ ಇಟ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಪೂರ್ವ ತಯಾರಿ ನಾವೆಲ್ಲ ಮುಖಂಡರು ಕೂಡಿ ನಿನ್ನೆಯ ದಿವಸ ಚರ್ಚೆ ಮಾಡಿದ್ದೇವೆ. ಈ ಒಂದು ಸುದ್ದಿಯನ್ನು ತಮ್ಮ ಜನಪ್ರಿಯ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ 6 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ. ಅವರನ್ನೆಲ್ಲರನ್ನೂ ನಾವು ಸಂಪರ್ಕ ಮಾಡಿದ್ದೇವೆ. ಅವರನ್ನೂ ಸಹ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಇನ್ನೋರ್ವ ಸಚಿವರಾದಂಥ ಶಿವಾನಂದ ಪಾಟೀಲರು, ಎಲ್ಲ ಶಾಸಕರು ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಹೊರಗಡೆ ಇದ್ದರೂ ಸಹ ಬರ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮೊಂದಿಗೆ ಜನ ಇರ್ತಾರೆ ಅಂತಕ್ಕಂಥ ಭರವಸೆಯನ್ನು ನಮ್ಗೆ ಈಗಾಗಲೇ ನೀಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ರ್ಯಾಲಿ ಪ್ರಾರಂಭ ಆಗ್ತದೆ. ನಮಸ್ಕಾರ. 6 ತಾರೀಕು 8ನೇ ತಿಂಗಳು ಮಂಗಳವಾರ ದಿವಸ ನಾವು ಸಿದ್ದೇಶ್ವರ ಗುಡಿಲಿಂದ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಮ್ಮನೆ ಅದು ಕೇಸ್ ಇದು ಕೇಸ್ ಅಂತ ಮಾಡಿ ಎಲ್ಲ ಮಾಡಿದವ್ರು ಬಿ ಜೆ ಪಿಯವ್ರು ಅದಾರೆ. BJP ಸರ್ಕಾರದೊಳಗೆ ಅವ್ರು ಜಮೀನು ತಗೊಂಡು ಕೊಟ್ಟಾರೆ. ಏನು ಜಮೀನೇನು ಪುಕ್ಸಟ್ಟಿ ಕೊಡ್ಲಾಕೆ ಯಾರೂ ಬರೋಂಗಿಲ್ಲ. ಅವ್ರು ತಗೊಂಡಾರೆ, ಅವರು ಬಿಡಕ್ಕೆ ತಗೊಂಡು ಕೊಟ್ಟಾರೆ. ಅದರ ಸಲುವಾಗಿ ಅವರೇ ಕೊಟ್ಟು ಅವರೇ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ತ್ರಾಸು ಮಾಡ್ಲಾಕ ಎಲ್ಲ ಯೋಜನೆ ಕೊಡ್ಲಾಕತ್ತಾರ. ಎಲ್ಲ ಕಾಸ್ಟ್ ಅವ್ರು ಚಲೋ ಮಾಡ್ಲಾಕತ್ತಾರಂತ ಅವ್ರ ಬೆನ್ನು ಹತ್ತಿ ಇಳಿಸ್ಬೇಕು, ಕೇಸ್ ಮಾಡ್ಬೇಕಂತ ಮಾಡ್ಲಾಕತ್ತಾರ. ನಾವು ಅದರ ಸಲುವಾಗಿ ಮಂಗಳವಾರ ದಿವಸ 10 ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಗಾಂಧಿ ಚೌಕ್ ಅಂಬೇಡ್ಕರ್ ಸರ್ಕಲ್ ತನಕ ರೈಲಿ ಇಟ್ಟಿವಿ. ನಾವು ಎಲ್ಲ ಬಿಜಾಪುರ ಜಿಲ್ಲೆ ಜನತೆಗೆ ಮನವಿ ಮಾಡ್ತೀವಿ. ಎಲ್ಲರೂ ಕೂಡಿ ಬಂದು ನಮ್ಮ ಸಂಘ ಸಂಸ್ಥೆ ಆಗಲಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯವರಾಗಲಿ, ಮುಖಂಡರಾಗಲಿ ರೀ, ಸಲಾಂ ಅವರಾಗಲಿ, ಎಲ್ಲರ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಯವರಾಗಲಿ ಎಲ್ಲರೂ ಕೂಡಿ ನಾವು 10 ಗಂಟೆ ಮಂಗಳವಾರ ದಿವಸ ರೈಲಿ ಮಾಡ್ಲಿಕ್ಕತ್ತೀವಿ. ಅಂತ ವಿನಂತಿ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಹಮೀದ್ ಮುಷರಫ್ ಅವರು ದಿವಸ ಮತ್ತು ವೇಳೆ ಹೇಳಿದ್ದಾರೆ. ಪ್ರತಿಭಟನಾ ರ್ಯಾಲಿಯ ಮತ್ತು ಸಿದ್ದರಾಮಯ್ಯನವರ ಒಂದು ಬೆಂಬಲಾರ್ಥವಾಗಿ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ಇಡೀ ರಾಜ್ಯದ ಇತಿಹಾಸದಲ್ಲಿ ದೇವರಾಜ ಅರಸು ಅವರ ನಂತರ ಯಾರಾದರೂ ಸಾಮಾಜಿಕ ನ್ಯಾಯದ ಹರಿಕಾರ, ಶೋಷಿತ ವರ್ಗಗಳ ಒಬ್ಬ ನಾಯಕ, ಯಾರಾದರೂ ಒಳ್ಳೆಯ ಆಡಳಿತ ಕೊಟ್ಟವರು, ಅದು 2ನೇ ಸಲ ಮುಖ್ಯಮಂತ್ರಿ ಆದವರು ಇದ್ರೆ ಅದು ಸಿದ್ದರಾಮಯ್ಯನವರು. 2ನೇ ಸಲ ಮುಖ್ಯಮಂತ್ರಿ ಆದಮೇಲೆ BJPಯವರಿಗೆ ಮತ್ತು JDSದವರಿಗೆ ಅದು ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ರಾಜ್ಯದ ಸಮರ್ಥ ಮುಖ್ಯಮಂತ್ರಿಯಾಗಿ ಒಂದು ಸಮರ್ಥ ಆಡಳಿತ ಕೊಡ್ತಾ ಇದ್ದಾರೆ, ಅದು ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದಿರಿ, ನಾವು ನೋಡಿದ್ದೀವಿ, ಅವ್ರ ಪಕ್ಷದಲ್ಲೇ ಒಂದು ಗುಂಪು
ಭ್ರಷ್ಟರಿಂದಲೇ ಭ್ರಷ್ಟಾಚಾರದ ಬಗ್ಗೆ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇದೇನು ತೋರಿಸ್ತದೆ? ಇವರೇ ಮೊದಲು ಭ್ರಷ್ಟಾಚಾರದ ಪಿತಾಮಹಗಳಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ. ರಫೇಲ್ ಹಗರಣ ಇರ್ಬೋದು, ಎಲೆಕ್ಷನ್ ಬಾಂಡ್ ಇರ್ಬೋದು, ಇಂಥವು ನೂರಾರು ಇದಾವೆ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಗಳು ಇವ 2014ರಲ್ಲಿ ಯಾವಾಗ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ನೀಟ್ ಥರ ಪರೀಕ್ಷೆ ಹಗರಿಗಳು ಆಗಿದ್ದಾವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇದೆ. ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ PSI ನೇಮಕಾತಿ ಹಗರಣ ಆಯಿತು. ಅದರಲ್ಲಿ ಒಬ್ಬ IG ದರ್ಜೆ ಅಧಿಕಾರಿನೇ ಇವತ್ತು 1 ವರ್ಷಾನಗಟ್ಟಲೆ ಜೈಲದಲ್ಲಿದ್ದರು. ಇವೆಲ್ಲ ಮುಚ್ಚಿ ಆಮೇಲೆ ನೇತೃತ್ವ ಯಾರು ವಹಿಸಿದ್ದಾರೆ? ವಿಜಯೇಂದ್ರನ್ ಅಂತ ಒಬ್ಬ ಏನು BJP ಅಧ್ಯಕ್ಷ ಇದ್ದಾರೆ. ಅವರು ಭ್ರಷ್ಟಾಚಾರದ ಕೂಸು. ಅವರಪ್ಪ ಪಿತಾಮಹ, ಅವ್ರ ತಂದೆ ಅಧಿಕಾರದಲ್ಲಿದ್ದಾಗ DD ಮುಖಾಂತರ ಲಂಚ ಸ್ವೀಕರಿಸಿ ಜೈಲಿಗೆ ಹೋದಂಥ ಒಬ್ಬ ವ್ಯಕ್ತಿಯ ಮಗ. ಅವರು ಸಹಿತ ಭ್ರಷ್ಟಾಚಾರದಿಂದ ಅವ್ರ ತಂದೆ ಅಧಿಕಾರ ಕಳ್ಕೊಳ್ಳೋಕೆ ಕಾರಣೀಭೂತವಾದಂಥ ವಿಜಯೇಂದ್ರ ಇವತ್ತು ಇದ್ರ ನೇತೃತ್ವ ವಹಿಸ್ತಾ ಇದ್ದಾರೆ. ಅಲ್ಲಿಯೂ ಸಹಿತ JDS ಮತ್ತು ಇವರೇನು ಜಂಟಿಯಾಗಿ ಮಾಡ್ತಾ ಇದ್ದಾರೆ. ಅದು ಹತ್ತು ಕರೆದು ಜಂಟಿಯಾಗಿ ಮಾಡ್ತಾ ಇದ್ದಾರೆ. ಅವ್ರು ಅಲ್ಲ, ಇವ್ರು ಬಾ, ಅವ್ರು ಬಿಡೆ, ಇದು ಮಾಡಿ ಮಾಡ್ತಾ ಇದ್ದಾರೆ. ಅವರು ಅಲ್ಲಿನೂ ಏಕತೆ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ನೀವು ಭ್ರಷ್ಟದಿರಿ ಅಂತೇಳಿ BJP ಅವರು ಇವತ್ತು ಹೇಳ್ತಾ ಇದ್ದಾರೆ. ಇವತ್ತು ನಮ್ಮ ಮರಗರದ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ಭ್ರಷ್ಟಾಚಾರಿಗಳಿದ್ದೀರಿ, ನೀವೇ ಪಾದಯಾತ್ರೆ ಮಾಡ್ತಿರ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗಿತ್ತು. ಇನ್ನು ಮೂಡಾ ಬಗ್ಗೆ ಹೇಳ್ಬೇಕಾದ್ರೆ ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೈಸೂರಿಗೆ, ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇಲ್ಲಾಗೆ ಇದು ಅವ್ರ ಪತ್ನಿಯವರ ಹೆಸರಿಗೆ ಕೊಡ್ತಕ್ಕಂಥ ಪ್ಲಾಟ್ಗಳು ಕೊಡ್ತುಗಳು ವ್ಯವಹಾರ 50-50 ಕೊಡ್ಬೇಕಂತೇಳಿ BJP ವಿರುದ್ಧಾಗಿ ಏನು ಕಾನೂನು ಮಾಡಿದ್ದಾರೆ. ಅದೇ ಕಾನೂನು ಪ್ರಕಾರ ಸಿದ್ದರಾಮಯ್ಯವ್ರ ಧರ್ಮ ಪತ್ನಿಯವರಿಗೆ ಅದು ಬಳವಳಿ ಬಂದಿದ್ದು ಯಾರಿಂದ? ಅವ್ರ ಸಹೋದರ ಕಡೆಯಿಂದ ಅವ್ರು ಬಂದಂಥ ಒಂದು ಆಸ್ತಿಗೆ ಅದು ಹೌಸಿಂಗ್ ಬೋರ್ಡ್ ಮೂಡಾದವರು ಸ್ವಾಧೀನಪಡಿಸಿಕೊಂಡು ಅದರ ಬದಲಿ ಇವರಿಗೆ 50-50 ಅನುಪಾತದಲ್ಲಿ ಪ್ಲಾಟ್ ಕೊಟ್ಟಿದ್ದಾರೆ. ಅದು ಹಗರಣ ಅಂತ ಹೇಳಿ ಟ್ರೀಟ್ ಮಾಡ್ತಿದ್ದಾರೆ. ಅವಾಗ ಸಿದ್ದರಾಮಯ್ಯನವರು ಅಧಿಕಾರದಾಗಿರಲಿಲ್ಲ. ಅವರು ಯಾವುದೇ ಕಡತಗಳಿಗೆ ಸಂಬಂಧಪಟ್ಟಿಲ್ಲ. ಸಿದ್ದರಾಮಯ್ಯನವರಿಗೂ ಆ ಪ್ರಕರಣಕ್ಕೂ BJP ಅವರಿಗೆ ಕೊಟ್ಟಿದ್ದರು. ಆ ಕಡತಗಳಿಗೆ ಸಂಬಂಧಪಟ್ಟಿಲ್ಲ. ಅದು ಅಲಾಟ್ಮೆಂಟ್ ಆಗಿದ್ದು BJP ಅಧಿಕಾರದ ಅವಧಿಯಲ್ಲಿ. ಮೂಡಾಧ್ಯಕ್ಷರು BJP ಇದ್ರು, ರಾಜ್ಯದಲ್ಲಿ ಸರ್ಕಾರ BJP ಇರುತ್ತಿತ್ತು. ಇದೆಲ್ಲದರ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಪತ್ರಿಕೆಗಳ ಮುಖಾಂತರ, ಮಾಧ್ಯಮಗಳ ಮುಖಾಂತರ. ಆದರೆ ಇವತ್ತಿಗೂ ಇವ್ರ ಮೇಲೆ ಏನು ಆರೋಪ ಇದಾವಲ್ಲ, ದೇವೇಗೌಡರ ಕುಟುಂಬಕ್ಕೆ ಮತ್ತು ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕೆ ಅಲ್ಲಿ BJP ಅವರು ಪ್ಲಾಟ್ಗಳು ಪಡೆದಿದ್ದು, JDS ಅವರು ಪ್ಲಾಟ್ಗಳು ಪಡೆದಿದ್ದ ಬಗ್ಗೆ ವಿವರಣೆ ಕೊಡಕ್ಕೆ ರೆಡಿ ಇಲ್ಲ ಇವತ್ತಿಗೆ. ಇವರು ಸುಮಾರು 15 ದಿವಸಗಳ ಕಾಲ ಮಾಧ್ಯಮಗಳಲ್ಲಿ ಇದು ಚರ್ಚೆ ನಡೀತಾ ಇದೆ. ಇವತ್ತಿಗೂ ಒಬ್ಬ ಸಮರ್ಥವಾದ ವ್ಯಕ್ತಿ ಬಂದು ಮಾಧ್ಯಮಗಳ ಮುಂದೆ ನಾವು ಪ್ಲಾಟ್ಗಳು ನಿಯಮದಿಂದ ತಗೊಂಡಿವಿ, ನಾವು ಭ್ರಷ್ಟಾಚಾರ ಮಾಡಿಲ್ಲ, ನಾವು ಯಾವುದೇ ಅಧಿಕಾರ ದುರುಪಯೋಗ ಮಾಡಿಲ್ಲ ಅಂತೇಳಿ ಹೇಳಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಇವತ್ತಿನ ತನಕ ಉದಾಹರಣೆ ಕೊಡೋಕೆ ಸಾಧ್ಯ ಇಲ್ಲ. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭೂ ವ್ಯವಹಾರನ ಮಾಡಕ್ಕೆ ಚಾಲು ಮಾಡಿದವರೇ ಕುಮಾರಸ್ವಾಮಿ ಅವರು ಇವತ್ತು ಇದ್ರ ಬಗ್ಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಾಚಿಕೆಗೇಡಿನ ಸಂಗತಿ. ಇನ್ನು ದೇವೇಗೌಡರು ಸುಮಾರು ದೇವೇಗೌಡರ ಕುಟುಂಬ ಅಲ್ಲಿ ಸುಮಾರು 40 ಪ್ಲಾಟ್ಗಳನ್ನು ಪಡೆದಾರ ಅಂತ ಹೇಳಿ ಎಲ್ಲ ಬಹಿರಂಗಪಡಿಸಿದ್ದಾರೆ. ಇನ್ನು ಭೋವಿ ನಿಗಮದಲ್ಲಿ ಬೇರೆ ಬೇರೆ ನಿಗಮಗಳಲ್ಲಿ BJP ಅಧಿಕಾರದಲ್ಲಿದ್ದಾಗ ಹಗರಣಗಳು ನಡೆದಿದ್ದಾವೆ. ಅದ್ರ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಇವತ್ತಿಗೆ ಸುಮಾರು 15 ದಿವಸಗಳಿಂದ ಸಿದ್ದರಾಮಯ್ಯನವರು ಮತ್ತು ಅವ್ರ ಸಂಪುಟದ ಸದಸ್ಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರು ವಿವರಣೆಗಳು ಕೊಡ್ತಾ ಇದ್ದಾರೆ. ಪತ್ರಿಕೆಗಳ ಮುಖಾಂತರ ಕೊಟ್ಟಿದ್ದಾರೆ, TV ಮುಖಾಂತರ ಕೊಟ್ಟಿದ್ದಾರೆ, ಸಂದರ್ಶನಗಳಲ್ಲಿ ಕೊಟ್ಟಿದ್ದಾರೆ. ಕಾಯ್ದೆಶೀರಿ ಎಲ್ಲ ಫೈಲ್ಗಳು, ಎಲ್ಲ ಕಡತಗಳು ಪ್ರದರ್ಶನ ಮಾಡಿದ್ದಾರೆ. ಆದರೂ ಇವತ್ತಿನ ತನ ಅವರ ಅಧಿಕಾರಾವಧಿಯಲ್ಲಿ ಆದಂಥ ಹಗರಣಗಳ ಬಗ್ಗೆ ಇವರು ಹೇಳಕ್ಕೆ ತಯಾರಿಲ್ಲ ಏನೋ. ಯಾಕಂತ ಕೇಳಿದ್ರೆ ಇವರು ಕೇವಲ ಸಿದ್ದರಾಮಯ್ಯನವ್ರ ಮೇಲೆ ಕಳಂಕ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಇವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಯಾವುದೇ ಆರೋಪಗಳ ಬಗ್ಗೆ ಅವರು ಸ್ಪಷ್ಟನೆ ಇಲ್ಲ ಅವ್ರ ಕಡೆ. ಇನ್ನು ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪನವರು ಎಷ್ಟು ಹಗರಣಗಳು ಮಾಡಿದ್ದಾರೆ. ಬೊಮ್ಮಾಯಿಯವರಿದ್ದಾಗ 40,000 ಎಕರೆ ಭೂಮಿ ಬೆಂಗಳೂರಿನ ಸುತ್ತಮುತ್ತ ಇದ್ದಂಥ ಸರ್ಕಾರಿ ಭೂಮಿ ಈ BJP ಅವರು ತಮ್ಗೆ ಯಾರ್ಯಾರು ಬೇಕು ಅವ್ರಿಗೆ ಅಲಾಟ್ ಮಾಡಿದ್ದಾರೆ. ಇವತ್ತಿಗೆ ಇದೆಲ್ಲ ಬಹಿರಂಗಪಡಿಸ್ಬೇಕು. ಇದ್ರ ಬಗ್ಗೆ ಸಮರ್ಥವಾಗಿ ತನಿಖೆನೂ ಮಾಡ್ಬೇಕಂತೇಳಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಇವತ್ತು. ಯಾಕಂತ ಕೇಳಿದ್ರೆ ಇವರು ಅದ್ರ ಬಗ್ಗೆ ಒಂದು ಸಂಭಾವಿತತನ ಅಥವಾ ಒಂದು ಅದ್ರ ಬಗ್ಗೆ ಯಾವುದೇ ಬೇಡಪ್ಪ, ನಾವು ಒಳ್ಳೆ ಆಡಳಿತ ಮಾಡೋನು, ಆ ಹಗರಣ ಈ ಹಗರಣ ಅನ್ನೋದು ಬೇಡ, ಯಾರ ಮೇಲೆ ಏನು ನಾವು ಟೀಕೆ ಟಿಪ್ಪಣಿ ಮಾಡೋದು ಬೇಡ, ನಾವು ಆಡಳಿತದ ಕಡೆ ಗಮನ ಕೊಡೋನು, ಅಭಿವೃದ್ಧಿ ಕಡೆ ಗಮನ ಕೊಡೋನು ಅಂತ ಹೇಳಿ ಇವ್ರು ಏನು ಮಾಡ್ತಾ ಇದ್ದಾರೆ. ಅದರದೇ ಪರಿಣಾಮ ಇದು. ಇವ್ರು ಎದ್ದು ಕೂತಾರೆ ಇವತ್ತು. ಅದಕ್ಕೆ ಇವರು ಯಾರ್ಯಾರು ಏನು ಹಗರಣ ಮಾಡಿದ್ದಾರೆ ಅದಕ್ಕೂ ಮಟ್ಟ ಹಾಕಲಿಕ್ಕೆ ಇವರು ಸಿದ್ದರಾಮಯ್ಯನವರು ಪ್ರಯತ್ನ ಮಾಡಬೇಕು, ದಿಟ್ಟ ಕ್ರಮ ತಗೋಬೇಕು ಅಂತ ಹೇಳುತ್ತಾ, ಇನ್ನೊಂದು ವಿಷಯ, ಯಾವಾಗ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ, ಆದೇಶ ಮಾಡಿದ ಮೇಲೆ ಒಬ್ಬ ಅಬ್ರಾಹ್ಮನ್ ಅಂತ ಒಬ್ಬ ವ್ಯಕ್ತಿ
ಮತ್ತೆ ಅದಕ್ಕೊಂದು ಕೇಸಿಗೆ ಪರ್ಮಿಷನ್ ಕೇಳ್ತಾನಂದ್ರೆ ಆಲ್ರೆಡಿ ನ್ಯಾಯಾಂಗ ತನಿಖೆ ನಡೆದ. ನ್ಯಾಯಾಂಗ ತನಿಖೆ ಅಂದ್ರೆ ಕೋರ್ಟೇ ಅದು, ಅದೇನು ಸಾಮಾನ್ಯ ಅಲ್ಲ. ಒಬ್ಬ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಸಮರ್ಥವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ನಡೆದಾಗಲೂ ಮತ್ತೆ ಇನ್ನೊಬ್ಬ ಕೇಸ್ ಮಾಡ್ತಂದ್ರೆ ಅರ್ಥ ಏನದಕ್ಕೆ? ಆಮೇಲೆ ಅಬ್ರಾಹ್ಮನ್ ಅಂತ ಒಬ್ಬ ವ್ಯಕ್ತಿ ಬಂದು ರಾಜ್ಯದ ರಾಜ್ಯಪಾಲರಿಗೆ ಒಂದು ಮನವಿ ಕೊಡ್ತಾನೆ, ನನಗೆ ಪರ್ಮಿಷನ್ ಕೊಡಿ ಪ್ರಾಸಿಕ್ಯೂಷನ್ ಅಂತ ಹೇಳಿ. 200 ಪುಟದೊಂದು ಫೈಲ್ ಕೊಡ್ತಾನವ. 200 ಪುಟದ ಫೈಲ್ ಯಾವಾಗ ಓದಿದ್ರು ಕೇವಲ 1 ತಾಸಿನ ನೋಟಿಸ್ ಹೋಗ್ತದೆ. ಅಬ್ರಾಹ್ಮನ್ ಕಡೆಯಿಂದ ಇವರು ಸ್ವೀಕಾರ ಮಾಡ್ತಾರೆ, ದೂರು ಸ್ವೀಕಾರ ಮಾಡಿದ ತಕ್ಷಣನೇ ಅವರಿಗೆ 1 ತಾಸು 2 ತಾಸಿನಿಗೆ ನೋಟಿಸ್ ಸಿದ್ದರಾಮಯ್ಯವರು ಕೊಡ್ತಾರೆ. ಇವರು ಸುಮಾರು ವಿವರಣೆಗಳನ್ನು ಕೊಟ್ಟು ಬಂದಿದ್ದಾರೆ. ಅದಕ್ಕಿಂತ ಮೊದಲ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಸಂಪುಟ ಸದಸ್ಯರು ಕೊಟ್ಟು ಬಂದಿದ್ದಾರೆ. ಅದರ ಬಗ್ಗೆ ಗಮನ ಹರಿಸ್ತಾ ಇರಲಿಲ್ಲ ಅವರು ಗವರ್ನರು. BJP ಯಾವಾಗ ಇಲ್ಲಿ ಬಂದಿದೆ ದೇಶದಲ್ಲಿ ಗವರ್ನರ್ಗಳ ಮುಖಾಂತರ ಬೇರೆ ಪಕ್ಷದ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಅವ್ರು ಒಂದು ಏನಂದ್ರೆ, ಯಾರ್ಯಾರು ಗವರ್ನರ್ಗಳು ಇಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷ ಸರ್ಕಾರಗಳಿದ್ದಾವೆ, BJPಯೇತರ ಸರ್ಕಾರಗಳಿದ್ದಾವೆ, ಯಾರ್ಯಾರು ಅವ್ರಿಗೆ ಕಿರಿಕಿರಿ ಕೊಡ್ತಾರೆ, ಯಾರು ಅಸಂವಿಧಾನಿಕವಾಗಿ ನಡ್ಕೊಳ್ತಾರೆ, ಅವ್ರಿಗೆ ಒಳ್ಳೆ ಹುದ್ದೆ ಕೊಡ್ತಾರೆ. ಅದ್ರ ಉದಾಹರಣೆ ಏನಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಗವರ್ನರ್ ಇದ್ರು ಜಗದೀಪ್ ಧನ್ಕರ್ ಅಂತವ್ರು. ಅವ್ರಿಗೆ ಅಲ್ಲಿ ಭಾಳ ಕೀಟಲೆ ಕೊಟ್ಟರು ಅವರು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ. ಅವರಿಗೆ ಉಪರಾಷ್ಟ್ರಪತಿ ಮಾಡಿದ್ರು. ಇದೇ ಥರ ಯಾರ್ಯಾರು ಅವರು ಕ್ರಿಮಿನಲ್ಗಳಿದ್ದಾರೆ, ಯಾರ್ಯಾರು ಇದು ಇದ್ದಾರೆ ಅಂಥವ್ರಿಗೆ ತಂತಂದು ಅವ್ರು ದೊಡ್ಡ ದೊಡ್ಡ ಹುದ್ದೆಗಳು ಕೊಡ್ತಾರೆ. ಅವ್ರು ಕ್ರಿಮಿನಲ್ ಅಂದ್ರೆ ನಾ ಕ್ರಿಮಿನಲ್ ಅಂತ ಹೇಳ್ತಾ ಇಲ್ಲ, ಯಾರ್ಯಾರು ಅಸಂವಿಧಾನಿಕ ನಡೀತಾರೆ, ಯಾರು ಅಸಂವಿಧಾನಿಕವಾಗಿ ತಮ್ಮ ರಾಜಭವನದ ಅಧಿಕಾರವನ್ನು ದುರುಪಯೋಗ ಪಡಿಸ್ತಾರೆ, ಅವ್ರಿಗೆ ತಂತಂದು ದೊಡ್ಡ ಹುದ್ದೆ ಕೊಡ್ತಾರೆ. ಅದಕ್ಕೆ ಈ ಗವರ್ನರ್ಗೂ ಸಹಿತ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಇವ್ರ ಮುಖಾಂತರ ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಬೇಕು. ಇದು ಹಿಂದುಳಿದ ಒಬ್ಬ ನಾಯಕ. ಇವತ್ತು ಇಡೀ ರಾಷ್ಟ್ರದಲ್ಲಿ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಏನಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಇಡೀ ರಾಷ್ಟ್ರದಲ್ಲಿ ಜನಪರ ನಾಯಕ, ಸಾಮಾಜಿಕ ನ್ಯಾಯ, ಸಂವಿಧಾನಬದ್ಧವಾಗಿ ಆಡಳಿತ ಮಾಡತಂಥ ಒಬ್ಬ ಮುಖ್ಯಮಂತ್ರಿ ಇವತ್ತು ಯಾರಾದ್ರಿದ್ದ ಅದು ಸಿದ್ದರಾಮಯ್ಯನವರು ವಾಜಪೇಯಿ ಇವರಿಗೆ, ಮೋದಿಯವರಿಗೆ ಮತ್ತು BJPಯವರಿಗೆ ಸಿಂಹ ಸ್ವಪ್ನಾಗಿದ್ದಾರೆ. ಅವರು ಯಾವಾಗ ಇವ್ರಿಗೆ ಇಳಿಸ್ಬೇಕು ಅನ್ನೋಂಥ ಪ್ರಯತ್ನ ನಡೆದು ಅವರಿಗೆ. ಇದಕ್ಕೆ ಅವಕಾಶ ಕೊಡಬಾರ್ದು ರಾಜ್ಯದ ಜನತೆ. ಇಡೀ ರಾಜ್ಯದ ಜನತೆ ಸಂವಿಧಾನಬದ್ಧವಾಗಿ 137 ಜನರನ್ನು ಆರಿಸಿ ಕಳಿಸಿ ಇವತ್ತು ಸುಭದ್ರ ಸರ್ಕಾರ ಕೊಟ್ಟಿದ್ದಾರೆ. ಅಂಥ ಸರ್ಕಾರ ಒಂದು ವೇಳೆ ಇವ್ರು ಏನಾರ ಅಭದ್ರ ಮಾಡಕ್ಕೆ ಹೋದ್ರೆ ಇದು ಸಂವಿಧಾನಕ್ಕೆ ಅಪಮಾನ, ರಾಜ್ಯದ ಜನತೆಗೆ ಅಪಮಾನ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದಕ್ಕೆ ನಾವು ದಿನಾಂಕ 6ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಸಿದ್ದೇಶ್ವರ ಗುಡಿಯಿಂದ ಬೃಹತ್ ರ್ಯಾಲಿ ಮುಖಾಂತರ ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡ್ತೀವಿ. ಅಲ್ಲಿಂದ ಪ್ರಾರಂಭವಾದ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ದಲ್ಲಿ ಬಂದು ಸಮಾವೇಶಗೊಂಡು ಅಲ್ಲಿ ನಮ್ಮ ನಾಯಕರುಗಳು ಮಾತನಾಡ್ತಾರೆ ಮತ್ತು ಸಿದ್ದರಾಮಯ್ಯವರು ಬೆಂಬಲಿಸ್ತಾರೆ. ಅದಕ್ಕೆ ನಾವು ಇವತ್ತು ತಮ್ಮ ಮುಖಾಂತರ ಈ ವಿಚಾರಗಳನ್ನು ತಮ್ಮ ಮುಂದಿಡ್ತೇವೆ. ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಬೆಂಬಲ ಸಲುವಾಗಿ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು ಮತ್ತು ಹಿಂದೂ ಮುಖಂಡರು ಎಲ್ಲರೂ ಕೂಡಿ ಇವತ್ತು ಮಾಧ್ಯಮ ಮುಖಾಂತರ ಜನಸಾಮಾನ್ಯರಿಗೆ ತಿಳಿಸಲಿಕ್ಕೆ ನಾವೊಂದು ನಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೀವಿ. ನಾಳೆ ದಿನ 6ನೇ ತಾರೀಕು 10 ಗಂಟೆಗೆ ಸಿದ್ದೇಶ್ವರ ಗುಡಿಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಜನಸಾಮಾನ್ಯರು, ಎಲ್ಲ ಗ್ಯಾರಂಟಿ ಯೋಜನೆ ಪಡೆದವರು, ಅಲ್ಲದೆ ಸಿದ್ದರಾಮಯ್ಯ ಸಾಹೇಬರು ಬೆಂಬಲಿಗರು, ಜಿಲ್ಲೆಯಾದಂಥ ಎಲ್ಲ ಜನರು ನಾಳೆ 6ನೇ ತಾರೀಕಿಗೆ ಬರಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ಕೊತಾ ಇದ್ವಿ. ಬಂದು ಸಪೋರ್ಟ್ ಮಾಡಬೇಕು. ಯಾಕಂದ್ರೆ BJPಯವರ ಸುಳ್ಳು ಅಂದ್ರೆ BJP ಅಂದ್ರೆ ಸುಳ್ಳು. ಇದು ಫೇಕೋ ಸಾಹೇಬ್ ಅದಕ್ಕೆ ಯಾವಾಗಿಂದ ಮೋದಿ ಸಾಹೇಬರು ಕೂತಾವ ಅವತ್ತಿಂದ ಇಲ್ಲಿವರೆಗೆ ಸುಳ್ಳಿನ ಸರ್ದಾರ್ ಅವರು, ಇವರೆಲ್ಲ ಅವ್ರ ಭಕ್ತರು. ಆದ್ದರಿಂದ ಸಿದ್ದರಾಮಯ್ಯಪ್ಪ ಸಾಹೇಬ್ರಿಗೆ ಒಂದು ಏನೂ ಕಲಂಕ ಇಲ್ಲಲ್ಲ ಅಂದ್ರೆ ಏನು ಮಾಡಬೇಕು ಅನ್ನೋದು ಉದ್ದೇಶದಿಂದ ತಮ್ಗೆ ಗೊತ್ತಿದ್ದಂತೆ ಬಿಜಾಪುರ್ನಾಗೂ ನಾವು ಜೀವಿ ಕೊಡ್ತಿದ್ದೆವು BDA ಮುಖಾಂತರ. ಜೀವಿ ಅಂದ್ರೆ ನಮ್ಗೆ ಒಂದು 55%, ಅವ್ರಿಗೆ 45% ಆಗಿ ಒಂದು ನಮ್ಮ ಜಮೀನು ಕೊಟ್ಟರೆ ಅವರೆಲ್ಲ ಇದು ಮಾಡ್ಕೊಡ್ತಿತ್ತು. ಅದಕ್ಕೆ ಜೀವಿ ಎತ್ತಿದ್ರು. ಈಗ BDAಕ್ಕೆ ಯಾರು ಜೀವಿ ಕೊಡೋಕ್ಕೆ ಅಂಜಲಾಕತ್ತ. ಈ BJP ಸರ್ಕಾರ ಇದ್ದಾಗ ಮಾತ್ರ ಜೀವಿ ಕೊಟ್ಟಿದ್ದು. ಇವತ್ತಿನ ದಿವಸ ಮತ್ತೆ ಅದಕ್ಕೆ ಪುನಃ ಅವ್ರು ಹೇಳ್ತಿದ್ದಾರೆ ಜಾಯಿಂಟ್ ವೆಂಚರ್. ಜೀವಿ ಅಂದರೆ ಜಾಯಿಂಟ್ ವೆಂಚರ್. ಅದಕ್ಕೆ ಈ ಥರ ಏನು ಕೆಲಸ ಇರ್ಲಿಕ್ಕಂದ್ರೆ ಏನಾದ್ರು ಹುಡುಕಾಡ್ಬೇಕು ಅನ್ನೋದು ಇವ್ರೊಂದು ಪದ್ಧತಿ ಅದ, ಮೊದಲಿಂದ ಅದ, ಈಗಲೂ ಮಾಡ್ತಾ ಇದ್ದಾರೆ. ಯಾವತ್ತು ಸುಳ್ಳು ಆಗೋದು ಖರೇನೇ ಆಗೋದು. ಸಿದ್ದರಾಮಯ್ಯ ಸಾಹೇಬರು ಕಲಂಕರಹಿತ ಇರ್ತಾರೆ, ಮುಂದಾದರೂ ಇರ್ತಾರೆ. ಅದಕ್ಕೆ ಅವ್ರ ಬಗ್ಗೆ ಒಂದು ಸುಳ್ಳು ಇದು ಮಾಡೋ ಸಲುವಾಗಿ ಒಂದು ಪಾದಯಾತ್ರೆ ಮಾಡಲಿಕ್ಕೆ ನೈತಿಕತೆಯೇ ಇಲ್ಲ ಅವ್ರಿಗೆ. ಯಾಕಂದ್ರೆ ಎಲ್ಲ ಮೊನ್ನೆ ನಮ್ಮ ಬಸವನಗೌಡ ಸಾಹೇಬ್ರು ಇವತ್ತು ಪೇಪರ್ನಾಗ ಕೊಟ್ಟರು ಕೇಳ್ರಿ. ಆ ಥರ ಅವ್ರದ್ದು ಪಕ್ಷನವರೇ ಅವ್ರಿಗೆ ವಿರೋಧ ಆಗ್ತಾರೆ. ಮೊನ್ನೆ ಕೋವಿಡ್ನಾಗ 2,000 ಕೋಟಿ ರೂಪಾಯಿ ಹಗರಣ ಆಗಿದ್ದು ಅಂತ ಅವರು ಹೇಳಿದ್ದಾರೆ. 40,000 ಕೋಟಿ ರೂಪಾಯಿಗಳನ್ನು ಹಗರಣ ಆಗಿದ್ದು ಇದೇ ನಮ್ಮ ಶಾಸಕರಂತ ಹೇಳಿದರು.
ಮತ್ತು ಅದಕ್ಕೆ ಉತ್ತರ ಕೊಟ್ಟಿಲ್ಲ, ಅದಕ್ಕೆ ತನಿಖೆ ಮಾಡಿಲ್ಲ. ಈಗ ಅಧಿಕಾರಿ ಇಲ್ಲ, ಏನು ಮಾಡ್ಬೇಕಂತಿಸಿ ಬಿ ಜೆ ಪಿ ಅವರು ತಲೆಗೆ ಬಂದಂಗೆ ಯಾರ್ಯಾರ ಮೇಲೆ ಏನಾರು ಅಪವಾದ ಮಾಡ್ಕೊತ ಹೊಂಟಾರ. ಅದಕ್ಕೆ ಸೂಕ್ತ ತನಿಖೆ ಆಗ್ತೈತಿ. ಅದಕ್ಕೆ ನಾವು ಭದ್ರದು ನಾವು ತನಿಖೆ ಮಾಡಿಸ್ತು. ನಾವೆಲ್ಲ ಮುಖಂಡರು ನಾಳೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬೆಂಬಲ ಕೊಟ್ಕಿಸಿ ಜನತೆಗೆ ಅದು ಏನು ತಿಳುವಳಿ ಹೇಳಂತಾರೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಕಿಸಿ ಬಹತ್ ರ್ಯಾಲಿ ಮುಖಾಂತರ ನಾವು ಇದು ಪ್ರಯತ್ನ ಮಾಡ್ತೀವಿ ಹೊತ್ಕಿಸಿ ಮತ್ತೆಲ್ಲರೂ ತಾವೆಲ್ಲರೂ ಬರಬೇಕಂತ ತಮ್ಮಲ್ಲಿ ತಮ್ಮ ಮುಖಾಂತರ ನಾವು ಅವರಿಗೆ ಕೇಳಾಗತ್ತು. ಮತ್ತು ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ತಾವೆಲ್ಲ ತಮ್ಮ ತಮ್ಮ ಬೆಂಬಲಿಗರಿಗೆ ತಂದಿಸಿ ಈ ಬೆಂಬಲವನ್ನು ಸೂಚಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ಜೈ ಹಿಂದ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.